ಅಂತ. ಸ್ವಾಮಿ ವಿವೇಕಾನಂದ ಈ ವಾಕ್ಯವನ್ನ ನೆನಪಿಸ್ಕೊಂಡಾಗೆಲ್ಲ ಒಬ್ಬ ವ್ಯಕ್ತಿ ಹೆಸರು ತಲೆಗೆ ಬರುತ್ತೆ, ನೆಪೋಲಿಯನ್ ಅಂತ ಆತನ ಹೆಸರು. ಸ್ವಾಮಿ ವಿವೇಕಾನಂದ ತಮ್ಮ ಅನೇಕ ಭಾಷಣಗಳಲ್ಲಿ ಈ ವ್ಯಕ್ತಿಯ ಬಗ್ಗೆ ಉಲ್ಲೇಖ ಮಾಡ್ತಾ ಹೇಳ್ತಾರೆ. ನೆಪೋಲಿಯನ್ಗೆ ತನ್ನ ಮೇಲೆ ತನಗಿದ್ದಂತ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಆತ ತನ್ನ ಸೈನಿಕರನ್ನೆಲ್ಲ ಕರ್ಕೊಂಡು ಇಂಗ್ಲೆಂಡಿಗರ ವಿರುದ್ಧ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋಗೋಕೆ ಮುಂಚೆ ತನ್ನ ಸೈನಿಕರನ್ನೆಲ್ಲ ನಿಲ್ಲಿಸ್ಕೊಂಡು ಅವರನ್ನ ಪ್ರೇರೇಪಿಸ್ತಾ, ಅವರಲ್ಲಿ ಹುಮ್ಮಸ್ಸನ್ನ ತುಂಬುತ್ತಾ ಈ ಯುದ್ಧ ನಾನೇ ಗೆಲ್ಲಬೇಕು ಅಂತ ಪ್ರೇರೇಪಿಸ್ತಾ ಇರ್ತಾನೆ. ಅಲ್ಲಿ ಹೇಳಬೇಕಾದ್ರೆ ಆತನ ಸೈನಿಕ ಒಬ್ಬ ಓಡ್ ಬರ್ತಾನೆ. ಓಡ್ ಬಂದ್ಬಿಟ್ಟಿರ್ತಾನೆ. ಅದು ಹೇಳ್ತಾನೆ, ಸರ್ ದಯವಿಟ್ಟು ಇಂಗ್ಲೆಂಡಿಗರ ವಿರುದ್ಧ ಯುದ್ಧಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಅವರ ಸೇನೆಯಲ್ಲಿ 2 ಲಕ್ಷ ಜನ ಸೈನಿಕರಿದ್ದಾರೆ. ಆದ್ರೆ ಫ್ರಾನ್ಸಿಗರ ಸೇನೆ ಅಂದ್ರೆ ನಮ್ಮ ಸೇನೆಯಲ್ಲಿ 1 ಲಕ್ಷ ಜನ ಸೈನಿಕರು ಇರೋದು. 1 ಲಕ್ಷ ಜನ ಹೋಗಿ 2 ಲಕ್ಷ ಜನರ ವಿರುದ್ಧವಾಗಿ ಗೆದ್ದಿರೋದು ಇತಿಹಾಸದಲ್ಲೇ ಇಲ್ಲ. ಅದರಿಂದ ಯುದ್ಧಕ್ಕೆ ಹೋದ್ರೆ ಆ ಯುದ್ಧದಲ್ಲಿ ಸೋಲು ನಿಶ್ಚಿತ. ಅದರಿಂದ ಯುದ್ಧಕ್ಕೆ ಹೋಗ್ರೆ ಇಲ್ಲೇ ಇರೋದು ಒಳ್ಳೇದಲ್ವಾ ಅಂತ ಕೇಳಿದಾಗ ನೆಪೋಲಿಯನ್ ಏನಂತ ಉತ್ತರಿಸ್ತಾನೆ ಗೊತ್ತೇ? ಇದನ್ನ ಕೇಳಿದ ಸೈನಿಕರ ಕಡೆ ತಿಳ್ಕೊಂತಾನೆ. ತಿರುಗಿ ಹೇಳ್ತಾನೆ, ನೋಡಿ ಈ ವ್ಯಕ್ತಿ ಹೇಳಿ ಮಾತು ಕೇಳಿ ನೀವು ಯಾರು ಭಯ ಬೀಳಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನನಗೆ ಗೊತ್ತು ಇಂಗ್ಲಿಷರ ಸೇನೆಯಲ್ಲಿ 2 ಲಕ್ಷ ಜನ ಸೈನಿಕರಿದ್ದಾರೆ. ಆದ್ರೆ ಫ್ರಾನ್ಸಿಗರ ಅಂದ್ರೆ ನಮ್ಮ ಸೇನೆಯಲ್ಲಿ ನೀವೆಲ್ಲ ಸೇರಿಸಿ 1 ಲಕ್ಷ ಜನ ಇದ್ದೀರಾ. ಆದ್ರೆ ನಾನು ನೆಪೋಲಿಯನ್ ನಾನೊಬ್ಬರೇ 1 ಲಕ್ಷ ಇದ್ದೀನಿ. ನಾವೆಲ್ಲರೂ ಹೋಗಿ ಯುದ್ಧಕ್ಕೆ ಮಾಡೋಣ ಅಂತ ಯುದ್ಧಕ್ಕೆ ಕರೆ ಕೊಡ್ತಾರ. ಎಂತ ಆತ್ಮಸ್ಥೈರ್ಯ ಅವರಲ್ಲಿ ಇದ್ದಿದ್ದು. ನೆಪೋಲಿಯನ್ ಈ ಮಾತನ್ನು ಕೇಳಿದ ತಕ್ಷಣ ಆ ಸೈನಿಕರ ಮೇಲೆ ಈ ಮಾತುಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದ್ರೆ, ಇವರೆಲ್ಲರೂ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧ ಭೂಮಿಯಲ್ಲಿ ದೊಡ್ಡ ರೀತಿಯಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧ ಮುಗಿಸ್ಕೊ ಬರೋ ವೇಳೆಗೆ ಇಡೀ ಜಗತ್ತಿನ ನೆಪೋಲಿಯನ್ ಅಗಾಧ ಚೇತನ ಶಕ್ತಿಯಾಗಿ ಬೆಳೆದು ಬಿಟ್ಟಿರ್ತಾನೆ. ಇಡೀ ಜಗತ್ತು ಅವರನ್ನು ಗೌರವಿಸ್ತಾ ಇರುತ್ತೆ. ಆಗ ನೆಪೋಲಿಯನ್ ಹೇಳ್ತಾನೆ, ಐ ಕಾಂಕರ್ಡ್ ಅಂತ. ನಾನು ಬಂದೆ, ನಾನು ನೋಡಿದೆ, ನಾನು ವಶಪಡಿಸ್ಕೊಂಡೆ ಅಂತ. ಆದ್ರೆ ಆತನ ಕೊನೆ ದಿನಗಳಲ್ಲಿ ಹೇಗೋ ಇಂಗ್ಲಿಷರು ಆತನನ್ನ ಬಂಧಿಸಿ ಜೈಲಿಗೆ ಕಟ್ತಾರೆ. ಜೈಲಿಗೆ ಕಟ್ಟಿದ ಮಾರನೇ ದಿನವೇ ಈತನನ್ನು ನೇಣಿಗೆ ಗೊಂಬಕ್ಕೆ ಇರಿಸಬೇಕು ಅಂತ ಎಲ್ಲಾ ಸಿದ್ಧತೆ ನಡೀತಾ ಇರುತ್ತೆ. ಆದ್ರೆ ಅದರ ಹಿಂದಿನ ರಾತ್ರಿ ನೆಪೋಲಿಯನ್ ಜೈಲಿನಲ್ಲಿ ಕೂತ್ಕೊಂಡು ಕ್ಯಾಂಡಲ್ ಲೈಟಿನ ಕಡೆಗೆ ಯಾವ್ದೋ ನಕ್ಷೆ ನೋಡ್ತಾ ಕೂತಿರ್ತಾನೆ. ಆಗ ಇಂಗ್ಲಿಷರ ಸೇನಾಧಿಪತಿ ಬಂದು ಹೇಳ್ತಾನೆ, ಅಲ್ಲಪ್ಪ ನೆಪೋಲಿಯನ್, ನಾಳೆ ನಿಮ್ ಜೀವನ ಅಂತ್ಯ ಆಗುತ್ತೆ. ನಾಳೆ ನೀನು ಗಲ್ಲಿಗೆ ಏರಿಸಬೇಕು ಅಂತ ಎಲ್ಲಾ ಸಿದ್ಧತೆ ಮಾಡ್ಕೊಂತ ಇದೀವಿ. ಅಂತಂದ್ರೆ ನಿಮ್ ಜೀವನದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮತ್ತೆ ನಾನು 12:30 ಆಗಿದೆ, ಈ ಸಮಯದಲ್ಲಿ ಕೂತ್ಕೊಂಡು ಏನ್ ನಕ್ಷೆ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ನೆಪೋಲಿಯನ್ ಏನಂತ ಉತ್ತರಿಸ್ತಾನೆ ಅಂದ್ರೆ, ಅಂತ ಹೇಳ್ತಾನೆ, ಅಲ್ಲ ನಮ್ಗೆ ಗೊತ್ತು ನಾಳೆ ನನ್ನನ್ನ ನೇಣಿಗೊಂಬಕ್ಕೆ ಏರಿಸ್ತೀರಾ, ನಾಳೆ ನಮ್ ಜೀವನ ಅಂತ್ಯ ಆಗುತ್ತೆ ಗೊತ್ತು. ಆದ್ರೆ ಅಕಸ್ಮಾತ್ ನೀವು ನನ್ನ ನೇಣಿಗೊಂಬಕ್ಕೆ ಏರಿಸೋ ಸಮಯದಲ್ಲಿ ನಾನು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ, ಅಥವಾ ಇವತ್ತೇ ರಾತ್ರಿ ನಿಮ್ಗೆ ಯಾರು ಗೊತ್ತಾದ್ರೆ ನಾನು ಜೈಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ನಾನು ವಾಪಸ್ ಬಂದ್ಮೇಲೆ ಸುಮ್ಮನೆ ಇರ್ತೀನಿ ಅನ್ಕೊಂಡ್ರೆ ಖಂಡಿತವಾದ್ರೂ ಸುಮ್ಮನೆ ಇರೋದಿಲ್ಲ. ಮತ್ತೆ ಸೇನೆಯನ್ನ ಕಟ್ತೀನಿ. ಆ ಸೇನೆಯನ್ನ ಕಟ್ಟಿ ಎಷ್ಟು ಬಲಿಷ್ಠಗೊಳಿಸ್ತೀನಿ ಅಂದ್ರೆ ಮತ್ತೆ ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ತೀನಿ. ನಿಮ್ ಮೇಲೆ ಯುದ್ಧಕ್ಕೆ ಬಂದಾದ್ಮೇಲೆ ಆ ಯುದ್ಧವನ್ನು ನಾನೇ ಗೆಲ್ತೀನಿ. ಆಗ ಇಡೀ ಇಂಗ್ಲೆಂಡ್ ನನ್ನ ವಶಕ್ಕೆ ಬರುತ್ತೆ. ಆಗ ಇಂಗ್ಲೆಂಡಿನ ಯಾವ ಭಾಗವನ್ನ ನಾನು ನನ್ನ ರಾಜಧಾನಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನಲ್ಲ. ಏನ್ ಸಾಮರ್ಥ್ಯ ಈ ಕಲಿಕಲ್ ಮೇಲೆ ಇದ್ದು. ಈ ಸಾಮರ್ಥ್ಯ ಭಾರತದ ಪ್ರತಿಯೊಬ್ಬ ಯುವಕ ಯುವತಿಯಲ್ಲಿರ್ಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ರು. ಅದ್ರ ನೆನಪಿರ್ಲಿ, ಸ್ವಾಮಿ ವಿವೇಕಾನಂದರಿಗೆ ತಮ್ಮ ಮೇಲೆ ಎಷ್ಟು ನಂಬಿಕೆ ಇತ್ತು, ತಮ್ಮ ಮೇಲೆ ಎಷ್ಟು ಆತ್ಮಸ್ಥೈರ್ಯ ಇತ್ತು, ಅದಕ್ಕಿಂತ 100ರಷ್ಟು ಆತ್ಮಸ್ಥೈರ್ಯ ಇದ್ದಿದ್ದು ನಿಮ್ಮ ಮೇಲೆ, ಅಂದ್ರೆ ಈ ದೇಶದ ಯುವಕ ಯುವತಿಯರ ಮೇಲೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ, ಮೈ ಫೇತ್ ಲೈಸ್ ಇನ್ ದ ಯಂಗ್ಸ್ಟರ್ಸ್ ಆಫ್ ಇಂಡಿಯಾ, ಔಟ್ ಆಫ್ ದಮ್ ವಿಲ್ ಕಮ್ ಮೈ ವರ್ಕರ್ಸ್ ಅಂಡ್ ವರ್ಕ್ ಆಸ್ ಲಯನ್ಸ್ ಅಂತ. ಅಂದ್ರೆ ನನ್ನ ಭರವಸೆ ಈ ದೇಶದ ಯುವಕ ಯುವತಿಯರ ಮೇಲೆ, ಅಂದ್ರೆ ನಿಮ್ಮ ಮೇಲೆ ಬಿಟ್ಟೋಗಿದ್ರು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈ ಯುವಕ ಯುವತಿಯರು ಎದ್ದು ಬಂದು ಈ ದೇಶಕ್ಕೋಸ್ಕರ ಸಿಂಹದಂತೆ ಕೆಲಸ ಮಾಡ್ತಾರೆ ಅಂತ. ನಿಜವಾಗ್ಲೂ ಆ ಸ್ಥೈರ್ಯ, ಆ ಆತ್ಮವಿಶ್ವಾಸ ನಮ್ಮಲ್ಲಿ ನಿಮ್ಮಲ್ಲಿ ಇದೆಯಾ ಅಂತ ಪ್ರಶ್ನಿಸ್ಕೊಳ್ಳಿ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರ ಅಖಂಡ ವಿಶ್ವಗುರು ಭಾರತದ ಕಲ್ಪನೆಯನ್ನು ಏನ್ ಈ ದೇಶಕ್ಕೆ ಬಿಟ್ಟೋಗಿದ್ರು ಅದನ್ನ ನಿಜ ರೂಪಕ್ಕೆ ತರೋರು ಈ ದೇಶದ ಯುವಕ ಯುವತಿಯರೇ. ಅಂದ್ರೆ ನಿಮ್ಮ ಮೇಲೆ ಭರವಸೆ ಇಟ್ಟೋಗಿದ್ರು. ಆ ಜವಾಬ್ದಾರಿ, ಆ ತಾಕತ್ತು ಇರೋದು ನಿಮ್ಮಲ್ಲಿ ಮಾತ್ರ ಅಂತ ನೆನಪಿದ್ರು. ಸ್ವಾಮಿ ವಿವೇಕಾನಂದರನ್ನ ಈ ಮಾತನ್ನ ಕೇಳಿದಾಗೆಲ್ಲ ನಾನು ಯೋಚನೆ ಮಾಡ್ತೀನಿ, ಖಂಡಿತವಾಗ್ಲೂ ಈ ದೇಶದ ಯುವಕ ಯುವತಿಯರು ಆ ರೀತಿ ಇದ್ದೀವ ಅಂತ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಂಗೆ 10 ಯುವಕ ಯುವತಿಯರು. ಎಂತ ಯುವಕ ಯುವತಿಯರು? ಸಾಮಾನ್ಯ ಯುವಕ ಯುವತಿಯರಲ್ಲ. ಕಬ್ಬಿಣಂತ ಮಾಂಸಖಂಡಗಳು, ಉಪ್ಪಿನಂತ ನರಮಂಡಲಗಳು, ಮಿಂಚಿನಂತ ವಿದ್ಯುತ್ ಶಕ್ತಿ, ವಿದ್ಯುತ್ ಅಂತ ಇಚ್ಛಾಶಕ್ತಿ, ಅಗೋನೋಡ ಬೆಟ್ಟ ಅಂದ್ರೆ ಬೆಟ್ಟ ನೋಡ್ಬೇಕಂತೆ, ಪುರಿ ಮಾಡ್ಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಗೋನೋಡ ದೇಶ ಅಂದ್ರೆ ನಿಂತ್ಕೊಂಡು ದೇಶ ನೋಡ್ಬೇಕಂತೆ, ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಇಂಥವೆಲ್ಲ 10 ಯುವಕ ಯುವತಿಯರು ತಿಳ್ಕೊಡಿ. 10 ದಿನದಲ್ಲಿ ಈ ಭಾರತವನ್ನು ಜಗತ್ತಿಗೆ ವಿಶ್ವಗುರು ಭಾರತ ಮಾಡ್ತೀನಿ ನಾನು ಅಂತ ಸ್ವಾಮಿ ವಿವೇಕಾನಂದ ಹೇಳೋದಿಲ್ಲ. ಇಲ್ಲಿ 100 ಜನ ಯುವಕ ಯುವತಿಯರಿದ್ದೀವಿ. ಸ್ವಾಮಿ ವಿವೇಕಾನಂದ ಹೇಳಿದಂತ ಆ 10 ಯುವಕ ಯುವತಿಯರಲ್ಲಿ ನಾವು ನೀವುಗಳು ಒಬ್ಬರಾಗ್ಬೋದು ಅಂತ ಯೋಚನೆ ಮಾಡಿ. ಈ ದೇಶದಲ್ಲಿ ಲಕ್ಷಾಂತರ ಯುವಕ ಯುವತಿಯರಿದ್ದೀರಲ್ಲ, ಅಂದ್ರೆ ಸಾವಿರಾರು ಯುವಕ ಯುವತಿಯರು ಯಾವ ರೀತಿ ಇರ್ತಾರೆ ಗೊತ್ತಾ? ಬಾಗಿಲು ಬಂದು ನಿಂತ್ಕೊಂಡಿರ್ತಾರೆ, ತಲೆ ಬಗ್ಗಿಸ್ಕೊಂಡು ಕೂತಿರ್ತಾರೆ, ಮಕ್ಕದಲ್ಲಿ ಚೈತನ್ಯ ಇರೋದಿಲ್ಲ, ಕಣ್ಣುಗಳಲ್ಲಿ ಕಾಂತಿ ಇರೋದಿಲ್ಲ, ಜೀವನದಲ್ಲಿ ಮುಂದೆ ಗುರಿ ಇರೋದಿಲ್ಲ. ಜೀವನದಲ್ಲಿ ಮುಂದೆ ಏನ್ ಮಾಡ್ತೀಯಪ್ಪ ಅಂದ್ರೆ ಅಯ್ಯೋ ಗೊತ್ತಿಲ್ಲ ಸರ್, ನೋಡೋಣ ಬಿಡಿ
ಅಂತಂದ್ರೆ ಬದುಕಿದ್ರೆ ಸಪ್ತ ಶವಗಳಂತ ಅಡ್ಡಾಡ್ತಾ ಇರ್ತಾರೆ. ಇಂಥವನ್ನೆಲ್ಲ ಬಡದೆತ್ತಿಸ್ಬೇಕಂದ್ರೆ ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ, ಸ್ವಾಮಿ ವಿವೇಕಾನಂದರ ಬಗ್ಗೆ ಅವರಿಗೆ ತಿಳಿಸ್ಕೊಡೋದು. ಯಾಕಂದ್ರೆ ಸ್ವಾಮಿ ವಿವೇಕಾನಂದರನ್ನೋದವ್ರು ಯಾವತ್ತೂ ಸುಮ್ಮನೆ ಕೂರೋದಿಲ್ಲ, ಸ್ವಾಮಿ ವಿವೇಕಾನಂದರನ್ನೋದವ್ರು ಯಾವತ್ತೂ ಫಾಲೋವರ್ ಆಗೋದಿಲ್ಲ, ಸ್ವಾಮಿ ವಿವೇಕಾನಂದರನ್ನೋದವ್ರು ಲೀಡರೇ ಆಗೋದು. ಅಕಸ್ಮಾತ್ ಸ್ವಾಮಿ ವಿವೇಕಾನಂದರನ್ನು ಓದಿದ ನಂತರ ಒಬ್ಬ ವ್ಯಕ್ತಿ ಫಾಲೋವರ್ ಆಗಿದ್ದಾರೆ ಅಂದ್ರೆ ಆತ ಸ್ವಾಮಿ ವಿವೇಕಾನಂದರನ್ನು ಓದಿದ್ದಾರೆ, ಅದು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ಸ್ವಾಮಿ ವಿವೇಕಾನಂದರನ್ನು ಓದಿದ ಮೇಲೆ ಆಗೋದು ಲೀಡರ್ ಮಾತ್ರ. ಇಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಒಂದು ಉದಾಹರಣೆಯನ್ನು ಕೊಡ್ತೀನಿ. 16 ವಯಸ್ಸಿನ ಯುವಕ ಸೇನೆಗೆ ಸೇರ್ಕೊಂಡ. ಸೇನೆಯ ನಂತರ ರಜೆಗೆ ಅಂತ ಊರಿಗೆ ಬಂದಾಗ ನೋಡ್ತಾನೆ, ತನ್ನ ಊರಿನಲ್ಲಿದ್ದಂತ ಬಂಧು ಮಿತ್ರರೆಲ್ಲ ತೀರ್ಕೊಂಡಿರ್ತಾರೆ, ಸೇನೆಯಲ್ಲಿದ್ದಂತ ಸೈನಿಕ ಮಿತ್ರರನ್ನು ಕಳ್ಕೊಂಡಿರ್ತಾರೆ. ಇನ್ನು ಬದುಕು ನಾನೇನು ಮಾಡ್ಲಿ ಅಂತ ಜಿಗುಪ್ಸೆಯಿಂದ ಹೋಗಿ ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟ. ಅವನು ಅದಕ್ಕೆ ಟ್ರೈನ್ ಲೇಟ್ ಆಗಿ ಬಂದು ಉಳ್ಕೋಬಿಟ್ಟ. ಏನಾಯ್ತು ಅಂತ ಪ್ಲಾಟ್ಫಾರ್ಮಿಗೆ ಬಂದು ನೋಡಿದಾಗ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, ಟ್ರೈನ್ ಇಂದ 3 ಗಂಟೆ ಲೇಟ್ ಆಗಿರೋದು. ಟ್ರೈನ್ 3 ಗಂಟೆ ನಾನೇನು ಮಾಡ್ಲಿ ಅಂತ ಅದೇ ಒಂದು ಟೀಚರ್ ಒಂದು ಪುಸ್ತಕ ಖರೀದಿ ಮಾಡ್ತಾರೆ. ಅದೇ ಪುಸ್ತಕ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದರದ್ದು. ಅದರ ಮೊದಲನೇ ಪುಟದಲ್ಲೇ ಬರೆದಿರುತ್ತೆ, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ಗೋಲ್, ಏಳು ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ. ಅದು ಓದ ತಕ್ಷಣ ಅನ್ಕೊಂತಾನೆ, ನನ್ನ ಜೀವನದ ಗುರಿನೇ ನಿರ್ಧಾರ ಮಾಡಲಿಲ್ಲ, ಸಾಯಿ ಹೊರಟಿದ್ದೀನಲ್ಲ ಅಂತ ವಾಪಸ್ ಎದ್ದು ಬಂದ. ಊರಿಗೆ ಬಂದು ತನ್ನ ಬಳಿ ಇದ್ದಂತ ಜಮೀನಲ್ಲಿ ಬಂಗಾರದಂತ ಬೆಳೆ ಬೆಳೆದ. ಇಡೀ ಊರಿನಲ್ಲಿ ಮದ್ಯಪಾನ ನಿಷೇಧ ಮಾಡ್ದ. ಇಡೀ ಊರು ಅವನನ್ನ ಹೀರೋ ಅಂತ ಕರೀತು, ಜಿಲ್ಲಾ ತಾಲೂಕುಗಳು ಅವನನ್ನ ರೋಲ್ ಮಾಡೆಲ್ ಅಂತ ಕರೀತು, ರಾಜ್ಯ ಅವನನ್ನ ಲೀಡರ್ ಅಂತ ಕರೀತು, ಇಡೀ ದೇಶ ಅವರನ್ನ ಅಣ್ಣ ಹಜಾರೆ ಅಂತ ಕರೀತು. ಅಣ್ಣ ಹಜಾರೆ ಅವರು NDTV ಇಂಟರ್ವ್ಯೂನಲ್ಲಿ ಕೂತಾಗ ಅಲ್ಲಿದ್ದಂತ ಪತ್ರಕರ್ತರು ಕೇಳ್ತಾರೆ, ಅಲ್ಲ ಅಣ್ಣಾಜಿ ಏನು ಮ್ಯಾಜಿಕ್ ಇದು, ಭಾರತದಲ್ಲಿರುವಂತ 20 ವಯಸ್ಸಿನ ಯುವಕರು 70 ನಿಮ್ಮನ್ನು ಫಾಲೋ ಮಾಡ್ತಾರೆ, ಏನು ಮ್ಯಾಜಿಕ್ ಇದು ಅಣ್ಣಾಜಿ ಅಂತ ಕೇಳಿದಾಗ ಅವ್ರೇನಂತ ಉತ್ತರಿಸ್ತಾರೆ ಗೊತ್ತೇ? ಏನ್ ಸುಂದರವಾಗಿ ಉತ್ತರಿಸ್ತಾ ಇರ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ, ಏನಿಲ್ಲಪ್ಪ, ಭಾರತದ 20 ವಯಸ್ಸಿನ ಯುವಕರು ಫಾಲೋ ಮಾಡೋದು ಈ 70 ದೇಹವನ್ನೆಲ್ಲ ಒಳಗಿರುವಂತ ಅಗಾಧ ಚೇತನೆ ಸ್ವಾಮಿ ವಿವೇಕಾನಂದರಂತ ಅಣ್ಣ ಹಜಾರೆ ಅವರು NDTVನಲ್ಲಿ ಉತ್ತರಿಸ್ತಾರೆ. ಯಾಕೆ ಸ್ವಾಮಿ ವಿವೇಕಾನಂದರನ್ನು ಓದೋರೆಲ್ಲ ಈ ಜಗತ್ತಿನಲ್ಲಿ ಅಗಾಧ ಚೈತನ್ಯವಾಗಿ ಬೆಳೆದಿರ್ತಾರೆ ಅಂದ್ರೆ, ನೆನಪಿರಲಿ, ಸ್ವಾಮಿ ವಿವೇಕಾನಂದರು ಕೇವಲ ಹೆಸರಲ್ಲ, ಅವರೊಂದು ವಿದ್ಯುತ್ ಸಂಚಾರ. ಸ್ವಾಮಿ ವಿವೇಕಾನಂದರು ಕೇವಲ ಖಾದಿದಾರಿ ಮಾತ್ರ ಅಲ್ಲ, ಈ ದೇಶಕ್ಕೋಸ್ಕರ ಸಕಲವನ್ನು ತೊರೆದು ನಿಂತ ಶ್ರೇಷ್ಠ ಯೋಧ ಸನ್ಯಾಸಿ. ಕೇವಲ ತನ್ನ ಚಿಂತನೆಗಳಿಂದಲೇ ಇಡೀ ಪಾಶ್ಚಿಮಾತ್ಯ ಜಗತ್ತನ್ನ ದಶಕಗಳ ಆಳಿದಂತ ಭಾರತದ ಸಾಮ್ರಾಟ. ಭಾರತಕ್ಕೋಸ್ಕರ, ಭಾರತೀಯರಿಗೋಸ್ಕರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 2 ಬಾರಿ ಪಾದಯಾತ್ರೆ ಕೈದಂತ ಮಾನವ ಕೇಸರಿ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೋಸ್ಕರ ಏನೇನೆಲ್ಲ ಮಾಡಿದ್ರು? ಈ ದೇಶವನ್ನ ತಮ್ಮ ಪಾದಯಾತ್ರೆ ಮೂಲಕ ಸಂಚರಿಸಬೇಕಾದ್ರೆ, ಭಾರತವನ್ನು ಸಂದರ್ಶಿಸಬೇಕಾದ್ರೆ ಎಂತೆಂತ ಅನುಭವಗಳು ಅವ್ರಿಗಾಯ್ತು ಅಂದ್ರೆ, ಒಂದು ದಿನ ರಾಜನ ಅರಮನೆ ಕೋಣೆನಲ್ಲಿ ಮಲಗಿದ್ರೆ ಸ್ವತಃ ರಾಜನೇ ಬಂದು ಸ್ವಾಮಿ ವಿವೇಕಾನಂದರು ಪಾದ ಉದ್ದುತ್ತಾ ಕೂತಿರ್ತಾರೆ. ಮಾರನೇ ದಿನ ಬೆಳಗಾಗುವಷ್ಟರಲ್ಲಿ ಈ ವ್ಯಕ್ತಿ ಯಾರೋ ಮನೆ ಮುಂದೆ ಗೋಧಿ ಭಿಕ್ಷಾಂದೇರಿ ಅಂತ ನಿಂತಿರ್ತಾರೆ. ಒಂದು ದಿನ ರಾಜವೈಭವ, ಮತ್ತೊಂದು ದಿನ ಮರದ ನೆರಳೆ ಗತಿಯಾಗಿರ್ತಾ ಇತ್ತು. ಈ ಎಲ್ಲ ಅನುಭವಗಳನ್ನ ಸ್ವಾಮಿ ವಿವೇಕಾನಂದರು ನೋಡ್ತಾರೆ. ಆನಂತರ ಕೊನೆಯಲ್ಲಿ ಹೇಳ್ತಾರೆ, ಭಾರತದ ಸ್ಥಿತಿಗತಿ ಆ ಸಮಯದಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಬ್ರಿಟಿಷರು ಭಾರತವನ್ನ ಎಲ್ಲಾ ತರದಲ್ಲಿ ಲೂಟಿ ಮಾಡಿದ್ರು. ಅವ್ರು ನಮ್ಮನ್ನ ಆರ್ಥಿಕವಾಗಿ ಲೂಟಿ ಮಾಡಿದ್ರು, ಐತಿಹಾಸಿಕವಾಗಿ ಲೂಟಿ ಮಾಡಿದ್ರು, ಚಾರಿತ್ರಿಕವಾಗಿ ಲೂಟಿ ಮಾಡಿದ್ರು, ನೈತಿಕವಾಗಿ ಲೂಟಿ ಮಾಡಿದ್ರು, ಭೌತಿಕವಾಗಿ ಲೂಟಿ ಮಾಡಿದ್ರು. ಯಾವ್ಯಾವ ಹಂತ ಸಿಗುತ್ತೆ ಎಲ್ಲ ಹಂತದಲ್ಲೂ ಬ್ರಿಟಿಷರು ಭಾರತವನ್ನ ಲೂಟಿ ಮಾಡ್ಕೊಂಡು ಬಂದಿದ್ರು. ಒಂದು ಕಡೆ ಕಿತ್ತು ತಿನ್ನೋ ಬಡತನ, ಮಕ್ಕಳು ಒಂದು ದಿನ ಊಟದ ಗತಿಯಿಂದ ಕೈ ಚಾಚ್ಕೊಂಡು ನಿಂತಿದ್ದಾರೆ, ವೃದ್ಧರಿಗೆ ಅವರನ್ನ ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಬೀದಿನಲ್ಲಿ ಒದ್ದಾಡ್ತಾ ಇದ್ದಾರೆ. ಇಂಥ ಭಾರತವನ್ನ ಕಂಡಂತ ಸ್ವಾಮಿ ವಿವೇಕಾನಂದರು ಪ್ರತಿದಿನ ರಾತ್ರಿ ಕಣ್ಣೀರಿಡ್ತಾ ಕೊಡೋರು. ನನ್ನ ಭಾರತದ ಸ್ಥಿತಿಗತಿ ಈ ರೀತಿ ಇದೆಯಲ್ಲ, ಭಾರತೀಯ ಪ್ರತಿದಿನ ಹಸಿವಿನಿಂದ ಮಲಗ್ತಾರಲ್ಲ. ಆದ್ರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಪರವಾಗಿಲ್ಲ, ಭಾರತ ಮತ್ತೆ ಮೇಳುತ್ತೆ, ವಿಶ್ವಗುರು ಭಾರತದ ನಿರ್ಮಾಣ ಮತ್ತೆ ಶುರುವಾಗುತ್ತೆ. ಆದ್ರೆ ಈ ವಿಶ್ವಗುರು ಭಾರತದ ನಿರ್ಮಾಣ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹಸಿದವನ ಹೊಟ್ಟೆಯಿಂದ ಶುರುವಾಗುತ್ತೆ, ಚಮ್ಮಾರನ ಜೋಪಡಿಯಿಂದ ಶುರುವಾಗುತ್ತೆ, ಕುಂಬಾರ ತಯಾರಿಸಿದ ಮಡಕೆಯಿಂದ ಶುರುವಾಗುತ್ತೆ, ನೇಕಾರ ತಯಾರಿಸಿದಂತ ಬಟ್ಟೆಯಿಂದ ಶುರುವಾಗುತ್ತೆ. ಈ ದೇಶದ ಬಡವರ ಜೋಪಡಿಗಳಿಂದ ಹೊಸ ಭಾರತದ ನಿರ್ಮಾಣ ಶುರುವಾಗುತ್ತೆ, ಮೀನುಗಾರರ ಬಲೆಯಿಂದ ಶುರುವಾಗುತ್ತೆ ಅಂತ ಹೇಳೋದ್ರ ಹೊರತಾಗಿ ಶ್ರೀಮಂತರ ಬಂಗಲೆಗಳಿಂದ ವಿಶ್ವಗುರು ಭಾರತದ ನಿರ್ಮಾಣ ಶುರುವಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಎಂತ ಹೇಳಿಲ್ಲ. ಇದನ್ನೆಲ್ಲ ನೋಡಿದಂತ ಸ್ವಾಮಿ ವಿವೇಕಾನಂದರು ಒಂದು ದಿನ ಅನ್ಕೊಂತಾರೆ, ನಾವು ಖಾದಿದಾರಿಗಳು, ನಾವು ಸನ್ಯಾಸಿಗಳು ಈ ದೇಶದ ಜನರನ್ನ ಬಡತನದಿಂದ ನೀಗಿಸಬೇಕಾಗಿರೋದು, ಬಡತನದಿಂದ ಹೊರಗೆ ತರಬೇಕಾಗಿರೋರು, ಭಾರತದ ಉನ್ನತಕ್ಕೋಸ್ಕರ ಕೆಲಸ ಮಾಡಬೇಕಾಗಿರೋರು. ಅಂತಂದ್ರೆ ನಾವೇ ಹೋಗ್ತೀವಿ ಬಡವರ ಮನೆ ಮುಂದೆ ನಿಂತ್ಕೊಂಡು ಪ್ರತಿದಿನ ಗೋಧಿ ಭಿಕ್ಷಾಂದೇರಿ ಅಂತ ಭಿಕ್ಷೆ ಬೇಡಿ. ಇಂತಹ ಭಾರತೀಯರನ್ನು ಭಿಕ್ಷೆ ಬೇಡಿ ಅವರನ್ನ ಮತ್ತೆ ಬಡತನ ತರೋದು ಸರಿನಾ ಅಂತ ಸ್ವಾಮಿ ವಿವೇಕಾನಂದ ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಒಂದು ಮನೆ ಮುಂದೆ ಒಂದು ದಿನ ಭಿಕ್ಷೆಗೆ ಅಂತ ನಿಂತಾಗ ಸ್ವಾಮಿ ವಿವೇಕಾನಂದ ಒಂದು ಮನೆ ಮುಂದೆ ಹೋಗ್ತಾರೆ, ಗೋಧಿ ಭಿಕ್ಷಾಂದೇರಿ ಅಂತ ನಿಂತ್ಕೊಂತಾರೆ. ಆ ಮನೆಗೆ ಒಬ್ಬ ಹೆಂಗಸು ಹೊರಗೆ ಬರ್ತಾಳೆ. ಆ ಹೆಂಗಸಿಗೆ ಕಳೆದ 5 ದಿನದಿಂದ ತಿನ್ಲಿಕ್ಕೆ ಊಟ ಇರೋದಿಲ್ಲ. ಆದ್ರೆ ಯಾವ
ಒಬ್ಬ ಕಾವಿದಾರಿ ಸನ್ಯಾಸಿ ಮನೆ ಮುಂದೆ ಭಗವತಿ ಭಿಕ್ಷಾಂದೇಹಿ ಅಂತ ನಿಂತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಆಗ ತಾನೇ ಸಿಕ್ಕಿದಂತ ತುಂಟು ರೊಟ್ಟಿಯನ್ನು ತಗೊಂಡೋಗಿ ಆ ಸನ್ಯಾಸಿಯ ಜೋಳಿಗೆಗಾಗಿ ಕೈ ಮುಗಿದು ವಾಪಸ್ ಒಳಗೆ ಹೋಗ್ಬಿಡ್ತಾರೆ. ಸ್ವಾಮಿ ವಿವೇಕಾನಂದ ನೋಡ್ದಾಗ ಹೇಳ್ತಾರೆ, ಪಾಪ ಆ ಹೆಂಗಸಿಗೆ ಕಳೆದ 5 ದಿನದಿಂದ ಊಟ ಇಲ್ಲ, ತಾನು ಹಸ್ಕೊಂಡು ಕೂತಿದ್ದಾಳೆ, ತನ್ನ ಮಕ್ಕಳು ಹಸ್ಕೊಂಡು ಕೂತಿದ್ದಾರೆ. ಅಂತ ಸಮಯದಲ್ಲಿ ಯಾರೊಬ್ಬ ಅನಾಮಧೇಯ ಕಾವಿದಾರಿ ಸನ್ಯಾಸಿ ಮನೆ ಮುಂದೆ ಬಂದು ನಿಂತ್ಕೊಂಡ ಅಂತ ಮಾತ್ರಕ್ಕೆ ಆಗ ತಾನೇ ಸಿಕ್ಕಿದಂತ ಒಂದು ತುಂಡು ರೊಟ್ಟಿಯನ್ನು ತಂದು ಆತನ ಜೋಳಿಗೆಗಾಗಿ ಕೈ ಮುಗಿದು ಏನು ಮಾತಾಡ್ತೀರ ಒಳಗೆ ಹೋಗ್ತಾರಲ್ಲ, ಇಂಥ ಸಂಸ್ಕಾರ, ಇಂಥ ತಾಯಿಯರು ಭಾರತದಲ್ಲಿ ಬಿಟ್ಟರೆ ಜಗತ್ತಿನ ಯಾವ ಮೂಲೆಗಳಲ್ಲಿ ಸಿಗೋದಿಲ್ಲ ಅಂತ ಅಲ್ಲೇ ನಿರ್ಧಾರ ಮಾಡ್ತಾರೆ ಸ್ವಾಮಿ ವಿವೇಕಾನಂದ. ಇಷ್ಟು ಶ್ರೇಷ್ಠ ಸಂಸ್ಕಾರ, ಇವರನ್ನು ಮತ್ತೆ ಬಡತನ ತರಬೇಕಾ? ಹಾಗಾದ್ರೆ ನಾನು ಇನ್ನು ಮುಂದೆ ಭಿಕ್ಷೆ ಬಿಡೋದಿಲ್ಲ, ಸತ್ರು ಪರವಾಗಿಲ್ಲ, ಆ ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಬಂದೆ, ಆತನೇ ನನ್ಗೆ ಊಟ ಕೊಡಬೇಕಿತ್ತು, ಆದ್ರೆ ನನ್ನಲ್ಲಿ ಭಿಕ್ಷೆ ಬೇಡಲಿಕ್ಕೆ ಬಿಟ್ಟಿದ್ದಾನೆ. ಆದ್ರೆ ನಾನಂತೂ ಇನ್ನು ಮುಂದೆ ಭಿಕ್ಷೆ ಬೇಡೋದಿಲ್ಲ, ನನ್ನ ದೇಶದ ಜನರನ್ನ ಮತ್ತೆ ಬಡತನ ತಳ್ಳೋದಿಲ್ಲ, ಸತ್ರು ಪರವಾಗಿಲ್ಲ, ಭಿಕ್ಷೆ ಬೇಡೋದಿಲ್ಲ ಅಂತ ಅನ್ಕೊಂತಾರೆ. ಸರಿ, ಭಿಕ್ಷೆ ಬಿಡಲಿಲ್ಲ ಅಂದ್ರೆ ಊಟ ಎಲ್ಲಿಂದ ಸಿಗುತ್ತೆ? ಊಟ ಇಲ್ಲ ಅಂದ್ರೆ ಸಾಯಬೇಕು. ಸರಿ, ಸತ್ರು ಪರವಾಗಿಲ್ಲ ಅಂತ ಹಿಮಾಲಯ ಹತ್ರ ಒಂದು ಮರದ ಕೆಳಗೆ ಧ್ಯಾನಕ್ಕಂತ ಕೂತ್ಕೊಂತಾರೆ. ಧ್ಯಾನಕ್ಕಂತ ಕೂತಾಗ ಸ್ವಲ್ಪ ಸಮಯದಲ್ಲಿ ಏನೋ ಶಬ್ದ ಆಗುತ್ತೆ. ನಾನಿದು ನೋಡ್ತಾ ಇರ್ಬೇಕಾರೆ ಅನ್ಕೊಂಡೆ ಶಬ್ದಾಗುತ್ತೆ ಅಂದ ತಕ್ಷಣ ಯಾರೋ ದೇವರು ಬಂದಿರ್ತಾರೇನೋ, ರೊಟ್ಟಿ ಗಿಟ್ಟಿ ತಂದಿರ್ತಾರೇನೋ ಅಂತ. ಆಮೇಲೆ ಓದ್ತಾ ಇರ್ತೈತೆ, ದೇವರು ಬರಲಿಲ್ಲ, ರೊಟ್ಟಿನೂ ಬರಲಿಲ್ಲ. ಸ್ವಾಮಿ ವಿವೇಕಾನಂದರು ಕಂಡುಬಿಟ್ಟು ನೋಡ್ತಾರೆ, ಸ್ವಾಮಿ ವಿವೇಕಾನಂದರ ಮುಂದೆ ಒಂದು ದೊಡ್ಡ ಹುಲಿ ಸ್ವಾಮಿ ವಿವೇಕಾನಂದರ ಮಕ್ಕಳಿಗೆ ಮಕ್ಕ ಇಟ್ಕೊಂಡು ಬಿಟ್ಟಿದೆ. ಏನ್ ತಾಕತ್ತಿರಬೇಕು ಹೇಳಿ ಸ್ವಾಮಿ ವಿವೇಕಾನಂದರಲ್ಲಿ. ಆ ಹುಲಿ ಮುಂದೆ ನಿಂತಿದೆ. ಸ್ವಾಮಿ ವಿವೇಕಾನಂದ ಏನಂತಾರೆ ಗೊತ್ತೇ? ಅವ್ರು ಹೇಳ್ತಾರೆ, ಅಲ್ಲಪ್ಪ ಭಗವಂತ, ಎಂತ ದಯಾಳು ನೀನು, ಎಂತ ಕರುಣಾಮಯಿ, ನಾನು ಹೊಸ್ಕೊಂಡು ಕೂತಿದ್ದೀನಿ, ಆ ಹುಲಿನ ಹೊಸ್ಕೊಂಡು ನಿಂತಿದೆ, ಇವತ್ತಿಬ್ಬರಲ್ಲಿ ಒಬ್ಬರು ಹೊಟ್ಟೆ ತುಂಬಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಸರಿ, ಆ ಹುಲಿ ನನ್ನಂತಿಂದ ಆ ಹುಲಿ ಹೊಟ್ಟೆನೆ ತುಂಬಿಸು ನೀನು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಜನ ಕೂತ್ಕೊಂಡ್ರೆ ಆ ಹುಲಿ ಸ್ವಲ್ಪ ಸ್ವಾಮಿ ವಿವೇಕಾನಂದರ ಮಕ ನೋಡುತ್ತೆ. ಮಕ ನೋಡಿ ಏನೋ ಮಾಡಿದ್ರೆ ನೀನು ವಾಪಸ್ ಓಡೋಗ್ಬಿಡುತ್ತೆ. ನಾನದು ನೋಡ್ತಾ ಚಿಂತೆ ಮಾಡ್ತಿದ್ದೆ, ಅಲ್ಲ ವಿವೇಕಾನಂದ ನೋಡಿದ ತಕ್ಷಣ ಹುಲಿ ಚಿಂತನೆ ಯಾಕೆ ನೋಡ್ತಾ ಇತ್ತು, ಉಪವಾಸ ಮಾಡ್ತಾ ಇದ್ದ ಅಂತ. ಆಮೇಲೆ ಆಗ್ತಾ ಇತ್ತು, ಹುಲಿ ಉಪವಾಸ ಮಾಡ್ತಾ ಇರಲಿಲ್ಲ, ಹುಲಿ ಕೂಡ ಹಾಸ್ಕೊಂಡಿತ್ತು. ಆದ್ರೆ ಸ್ವಾಮಿ ವಿವೇಕಾನಂದ ನೋಡ್ತು ಹುಲಿ ತಿನ್ನೋದು ಯಾರನ್ನ? ಕುರಿ ಕೋಳಿಗಳನ್ನ. ಹುಲಿ ಸ್ವಾಮಿ ವಿವೇಕಾನಂದನ ನೋಡ್ದಾಗ ಅನ್ಕೊಂಡು, ಇಂಥ ಕುರಿ ಕೋಳಿ ಅಲ್ಲ, ಇಂಥ ಪುರುಷ ಸಿಂಹ, ಪುರುಷನ ಸಿಂಹನನ್ನ ತಿನ್ಲಿಕ್ಕೆ ಹುಲಿ ಕೈಯಲ್ಲ, ಅದಕ್ಕೆ ಓಡೋದು. ಇಂಥ ಸ್ವಾಮಿ ವಿವೇಕಾನಂದರು ಈ ದೇಶದ ಯುವಕರನ್ನ ಪುರುಷ ಸಿಂಹರಾಗಿ, ಸಿಂಹಿಣಿಯರಾಗಿ ನಿರ್ಮಾಣ ಆಗಲಿಕ್ಕೆ ಕರೆ ಕೊಟ್ಟರು. ಇಂಥ ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿಬಿಟ್ರು. ಸ್ವಾಮಿ ವಿವೇಕಾನಂದರು ಬದುಕಿರೋ ಪ್ರತಿಯೊಂದು ಕ್ಷಣ ಕೂಡ ಈ ದೇಶಕ್ಕೆ, ಈ ದೇಶದ ಯುವಕರ ನಮಗೋಸ್ಕರ, ನಿಮಗೋಸ್ಕರ ಅರ್ಪಿತವಾಗಿತ್ತು. ಸ್ವಾಮಿ ವಿವೇಕಾನಂದರು ಭಾರತದಲ್ಲಿ ಇರಬೇಕಾದ್ರೆ ಅವರು ಭಾರತದ ಬಗ್ಗೆ ಚಿಂತೆ ಮಾಡಲಿಲ್ಲ, ವಿದೇಶದಲ್ಲಿ ಇರಬೇಕಾದ್ರೂ ಕೂಡ ಭಾರತದ ಬಗ್ಗೆನೇ ಚಿಂತೆ ಮಾಡಿದ್ರು. ಎಂತ ಆತ್ಮಸ್ಥೈರ್ಯ ಸ್ವಾಮಿ ವಿವೇಕಾನಂದರಲ್ಲಿ ಇದ್ದು ಅಂದ್ರೆ, ಭಾರತ ತಮ್ಮದೇ ದೇಶದಲ್ಲಿ ಇರಬೇಕಾದ್ರೂ ಸಹ ಇರ್ಲಿಕ್ಕೆ ಸರಿಯಾದ ಜಾಗ ಇರಲಿಲ್ಲ, ಜೇಬಿಗೆ ಕೈ ಹಾಕಿದ್ರೆ ದುಡ್ಡು ಸಿಗ್ತಾ ಇರಲಿಲ್ಲ. ಅಂತ ಸಮಯದ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗ್ತಾರೆ. ವಿದೇಶದಲ್ಲಿ ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲ, ತಿನ್ಲಿಕ್ಕೆ ಊಟ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಅಂತ ಸಮಯದ ಸ್ವಾಮಿ ವಿವೇಕಾನಂದರು ಯೋಚನೆ ಮಾಡೋದು ಯಾವ್ದ್ರ ಬಗ್ಗೆ? ತಮ್ಮ ಬಗ್ಗೆ ಅಲ್ಲ, ಈ ದೇಶದ ಬಗ್ಗೆ ಯೋಚನೆ ಮಾಡಿ ಸ್ವಾಮಿ ವಿವೇಕಾನಂದರು ಭಗವಂತನಲ್ಲಿ ಕೇಳ್ಕೊಂತಾರೆ, ಭಗವಂತ ನನಗೆ ಏನ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ನನ್ನ ದೇಶದ ಜನರನ್ನು ಚೆನ್ನಾಗಿ ನೋಡ್ಕೊ ಅಂತ. ದೇಶದ ಮೇಲೆ ಇದ್ದಂತ ಪ್ರೇಮ ಇಷ್ಟು ಅಗಾಧ ರೀತಿ ನಡೆಸ್ತೀವಿ. ಸ್ವಾಮಿ ವಿವೇಕಾನಂದರು ಕೇವಲ ಪಾಪ್ಯುಲಾರಿಟಿ ಬರೋಕ್ಕೂ ಮುಂಚೆ ಸ್ವಾಮಿ ಭಾರತದ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವ್ರಿಗೆ ಅಗಾಧ ಪಾಪ್ಯುಲಾರಿಟಿ ಬಂದಾದ್ಮೇಲೆ, ಯಾವಾಗ ಇಡೀ ಪಾಶ್ಚಿಮಾತ್ಯ ಜಗತ್ತು ಸ್ವಾಮಿ ವಿವೇಕಾನಂದರ ಪದತಲದಲ್ಲಿ ಕೂತಿತ್ತು, ಯಾವ ರೀತಿ ಗೌರವ, ಯಾವ ರೀತಿ ಪಾಪ್ಯುಲಾರಿಟಿ ಅವ್ರಿಗೆ ಸಿಗ್ತಾ ಇತ್ತು ಅಂದ್ರೆ, ಸ್ವಾಮಿ ವಿವೇಕಾನಂದ ಸ್ವತಃ ಒಂದು ಕಡೆ ಹೇಳ್ತಾರೆ, ನನಗೆ ಸಿಕ್ಕಂತ ಈ ಪಾಪ್ಯುಲಾರಿಟಿನಲ್ಲಿ, ನನಗೆ ಸಿಕ್ಕಂತ ಹೆಸರಲ್ಲಿ, ನನಗೆ ಸಿಕ್ಕಂತ ಗೌರವದಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರಿಗೆ 116 ಸಾಲು ಸಿಕ್ಕಿದ್ರು ಕೂಡ ಹುಚ್ಚರಾಗಿ ಬಿಡ್ತಾ ಇದ್ದೀವಿ ನೀವು ಅಂತ. ಇನ್ನೆಷ್ಟು ಅಗಾಧ ರೀತಿಯಲ್ಲಿ ಪಾಪ್ಯುಲಾರಿಟಿ ಸ್ವಾಮಿ ವಿವೇಕಾನಂದರಿಗೆ ಇದ್ದಿತ್ತು ಅಂತ. ಅಂತ ಸಮಯದಲ್ಲಿ ಅಂತಸ್ತು ಐಶ್ವರ್ಯ ಎಲ್ಲ ಪದತಲದಲ್ಲಿ ಕೂತಿತ್ತು. ಅಂತ ಸಮಯದ ಸ್ವಾಮಿ ವಿವೇಕಾನಂದರು ಕಣ್ಣೀರಿಡ್ತಾ ಕಾಳಿ ಮಾತಿನಲ್ಲಿ ಬೆಳ್ಕೊಂತಾರೆ, ಅಮ್ಮ ಜಗನ್ಮಾತೆ, ನೀನ್ ನನಗೆ ಎಲ್ಲವನ್ನು ಕೊಟ್ಟಿದ್ಯಮ್ಮ, ಆದ್ರೆ ನನಗೆ ಇದು ಯಾವುದು ಬೇಡ, ನನಗೆ ಐಶ್ವರ್ಯ ಬೇಡ, ನನಗೆ ಅಂತಸ್ತು ಬೇಡ, ನನಗೆ ದುಡ್ಡು ಬೇಡ, ನನಗೆ ಮನೆ ಬೇಡ, ನನಗೆ ಹೆಸರು ಬೇಡ, ಪಾಪ್ಯುಲಾರಿಟಿ ಬೇಡ, ನನಗೆ ಗೌರವ ಬೇಕಾಗಿಲ್ಲ, ನನ್ನ ದೇಶದ ಜನರಿಗೆ ಒಂದೊತ್ತಿನ ಊಟ ಹಾಕುವಂತ ಶಕ್ತಿ ಕೊಡು ಸಾಕು ನನಗೆ ಅಂತ ಜಗನ್ಮಾತೆನಲ್ಲಿ ಸ್ವಾಮಿ ವಿವೇಕಾನಂದರು ಬೇಡ್ಕೊಂತಾರಲ್ರಿ. ಎಂತ ಭಾರತದ ಪ್ರೇಮ ಇದ್ದಿದ್ದವರಿಗೆ. ಸ್ವಾಮಿ ವಿವೇಕಾನಂದರು ಒಂದಿನ ವಿದೇಶದಲ್ಲಿರ್ಬೇಕಾದ್ರೆ ಒಬ್ಬ ಮಹಿಳೆ ಅವರು ಮುಂದೆ ಬರ್ತಾರೆ, ಅತ್ಯಂತ ಶ್ರೀಮಂತ ಮಹಿಳೆ. ಆ ಮಹಿಳೆ ಬಂದು ಸ್ವಾಮಿ ವಿವೇಕಾನಂದರಲ್ಲಿ ಕೇಳ್ತಾರೆ, ಸ್ವಾಮೀಜಿ ಐ ವಾಂಟ್ ಟು ಸರ್ವ್ ಯು, ಹೌ ಬೆಸ್ಟ್ ಕ್ಯಾನ್ ಐ ಡು ಸೋ ಅಂತ. ಅಂದ್ರೆ ಸ್ವಾಮೀಜಿ ನಾನು ನಿಮ್ಗೆ ಸೇವೆ ಸಲ್ಲಿಸಬೇಕು, ಯಾವ ರೀತಿ ಸೇವೆ ಸಲ್ಲಿಸೋದು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಏನ್ ಬೇಕಾದ್ರೂ ಕೇಳ್ಬೋದಿತ್ತು. ನಾನು ರಾಮಕೃಷ್ಣರ ಮಂದಿರವನ್ನು ಕಟ್ಟಬೇಕಮ್ಮ, ಅದಕ್ಕೆ ನಮ್ಗೊಂದಿಷ್ಟು ಎಕರೆ ಜಾಗಗಳು ಬೇಕು ಅಂದ್ರೆ 100 ಎಕರೆಗಳನ್ನ ಕ್ಷಣ ಮಾತ್ರದಲ್ಲಿ ಖರೀದಿಸಿಕೊಡಬಲ್ಲಂತ ಶ್ರೀಮಂತ ಮಹಿಳೆ. ಅಂತ ಶ್ರೀಮಂತ ಮಹಿಳೆ ಬಂದು ಕೇಳ್ತಾರೆ, ಸ್ವಾಮೀಜಿ ನಾನು ನಿಮ್ಗೆ ಸೇವೆ ಸಲ್ಲಿಸಬೇಕು ಅಂತ. ಆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಏನಂತ ಉತ್ತರ ಕೊಡ್ತಾರೆ ಗೊತ್ತೇ? ಅವ್ರು ಹೇಳ್ತಾರೆ, ಮೈ ಡಿಯರ್ ಲೇಡಿ, ಗಮನಿಸಿ ಕೇಳಿದಲ್ಲ, ಏನ್ ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ, ಮೈ ಡಿಯರ್
ಯು ವಾಂಟ್ ಟು ಸರ್ವ್ ಮೀ ದೆನ್ ಲವ್ ಮೈ ಕಂಟ್ರಿ ಇಂಡಿಯಾ. ಅಂದ್ರೆ ತಾಯಿ, ನೀನು ನನಗೆ ಸೇವೆ ಸಲ್ಲಿಸಬೇಕಂದ್ರೆ ನನ್ನ ದೇಶ ಭಾರತವನ್ನ ಪ್ರೀತಿಸು, ಅದೇ ನೀನು ಸಲ್ಲಿಸೋ ಸೇವೆ ನನಗೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲಿ. ಸ್ವಾಮಿ ವಿವೇಕಾನಂದರ ಪ್ರತಿಯೊಂದು ಎರೆ ಬಳಿಕ ಪ್ರತಿ ಕ್ಷಣ ಗರ್ಜಿಸ್ತಾ ಇದ್ದಿದ್ದು ಭಾರತಾಂಬೆಯ ಜಯಘೋಷವನ್ನ ಮಾತ್ರ ಅಂತ ನೆನಪಿರ್ಲಿ. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಇದ್ದಂತ ಒಂದು ಕ್ಷಣ ಕೂಡ ಅವರ ಪ್ರತಿಯೊಂದು ರಕ್ತದ ಕಣಕಣ ಕುದಿತಾ ಇದ್ದಿದ್ದು ತಾಯಿ ಭಾರತಾಂಬೆಯ ಪ್ರಾಣಾಭಿಷೇಕಕ್ಕೆ ಮಾತ್ರ ಅಂತ ನೆನಪಿರ್ಲಿ. ಈ ದೇಶ ಪ್ರೇಮ ಇವತ್ತು ನಮ್ಮ ನಿಮ್ಮದು ಆಗ್ಬೇಕಿದೆ. ಆದ್ರೆ ಈ ದೇಶ ಪ್ರೇಮ ನಮ್ಮಲ್ಲಿ ನಿಮ್ಮಲ್ಲಿದೆಯಾ? ಈ ದೇಶದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದೀರಾ ನಾವು ಯೋಚನೆ ಮಾಡಿ. ಇವತ್ತಿನ ದಿನ ಯುರೋಪ್ ಯುವಕರ ಹತ್ರ ಹೋಗಿ, ಅಲ್ಲಪ್ಪ ನಿಮ್ ಪೂರ್ವಜರು ಯಾರು, ನಿಮ್ ಹಿರಿಯರು ಯಾರು ಅಂತ ಕೇಳಿದ್ರೆ ಅವ್ರು ಎದೆ ಒಪ್ಪಿಸ್ಕೊಂಡು ಎದೆ ತಟ್ಕೊಂಡು ಹೇಳ್ಕೊಂತಾರೆ, ನಮ್ಮ ಪೂರ್ವಜರು ಜಗತ್ತಿನ ಜನರ ಕತ್ತು ಕತ್ತರಿಸಿ ಜಗತ್ತನ್ನ ಆಳಿ ಸಾಮ್ರಾಜ್ಯ ಕಟ್ಟಿದವರು. ಮುಂದುವರೆಸಿ ಹೇಳ್ತಾರೆ, ಎಷ್ಟು ದೊಡ್ಡ ಸಾಮ್ರಾಜ್ಯ ಅಂದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ನಮ್ದು. ಒಂದು ಕಡೆ ಸೂರ್ಯ ಮುಳುಗಿದ್ರೆ ಮತ್ತೊಂದು ಕಡೆಯಿಂದ ಸೂರ್ಯ ಉದಯವಾಗ್ತಾ ಇದೆ, ಅಷ್ಟು ದೊಡ್ಡ ಸಾಮ್ರಾಜ್ಯ ನಮ್ಮದು ಅಂತ ನಾಚಿಕೆ ಆಗಬೇಕು ಅವ್ರಿಗೆ. ಯಾಕಂದ್ರೆ ಜಗತ್ತಿನ ಜನರ ಕತ್ತು ಕತ್ತರಿಸಿ ಜಗತ್ತನ್ನ ಆಳದವ್ರು ನಾವು ಅಂತ ಹೇಳ್ಕೊಂಡಿದ್ದೇವೆ. ಇದೇ ಪ್ರಶ್ನೆನ ಭಾರತಕ್ಕೆ ಬನ್ನಿ, ಭಾರತದ ಯುವಕರ ಕೇಳಿ, ಅಲ್ಲಪ್ಪ ನಿಮ್ಮ ಪೂರ್ವಜರು ಯಾರು, ನಿಮ್ಮ ಹಿರಿಯರು ಯಾರು ಅಂತ ಕೇಳಿದಾಗ ಭಾರತದ ಯುವಕರ ಅಂತ ಹೇಗಿರುತ್ತೆ ಗೊತ್ತೇ? ತಲೆ ಬಗ್ಗಿಸ್ತಾರೆ, ಎದೆ ಬಗ್ಗಿಸ್ಕೊಂಡು ನಾಚಿಕೆಯಿಂದ ಮುಜುಗರದಿಂದ ಹೇಳ್ಕೊತಾರೆ, ನಮ್ಮ ಪೂರ್ವಜರ ಸರ್ ಅವ್ರು ಯಾವಾಗ್ಲೂ ಕಾಡ್ನಲ್ಲಿ ಇರ್ತಾ ಇದ್ರಂತೆ, ತಿನ್ಲಿಕ್ಕೆ ಸರಿಯಾಗಿ ಊಟ ಇರ್ತಾ ಇರುತ್ತೆ, ಯಾವಾಗ್ಲೂ ಮುಚ್ಕೊಂಡು ಕಾಡಿನಲ್ಲಿ ಜ್ಞಾನ ತಪ್ಪಿಸ್ಕೊಂಡು ಕೂತಿರ್ತಾ ಇರುತ್ತೆ ಸರ್, ಇವರೇ ಸರ್ ನಮ್ಮ ಪೂರ್ವಜರು ಅಂತ. ಇದೆಷ್ಟು ಪ್ರತಿಯೊಬ್ಬ ಯುವಕರು ತಿಳ್ಕೋಬೇಕು, ಭಾರತದ ಶ್ರೇಷ್ಠತೆ ಇರ್ತದೆ ಅಂತ. ಇಡೀ ಜಗತ್ತಿಗೆ ಪ್ರಥಮ ಬಾರಿಗೆ ಭೂಗೋಳ ಶಾಸ್ತ್ರವನ್ನು ಜಗತ್ತಿಗೆ ತಿಳಿಸಿಕೊಟ್ಟಂತ ಮೊಟ್ಟ ಮೊದಲ ರಾಷ್ಟ್ರ ನನ್ನ ದೇಶ ಭಾರತ. ಇಡೀ ಜಗತ್ತಿಗೆ ಗಣಿತವನ್ನ ಪರಿಚಯಿಸಿಕೊಂಡ್ರ ಮೊಟ್ಟ ಮೊದಲ ರಾಷ್ಟ್ರ ಭಾರತ. ಯಾವ ಇಡೀ ಜಗತ್ತಿಗೆ ಜಾಮೆಟ್ರಿ ಅಂತ ಗೊತ್ತಿರೋ ಆ ಸಿಮೆಟ್ರಿನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡ್ಕೊಂಡಂತ ಶ್ರೇಷ್ಠ ದೇಶ ನನ್ನ ಭಾರತ ರೀ. ಇಡೀ ಜಗತ್ತಿಗೆ ವಿಜ್ಞಾನವನ್ನು ಪರಿಚಯಿಸಿಕೊಟ್ಟಂತ, ಇಡೀ ಜಗತ್ತಿಗೆ ವಿಜ್ಞಾನವನ್ನು ಕಲಿಸಿಕೊಟ್ಟಂತ ಮೊದಲನೇ ರಾಷ್ಟ್ರ ನನ್ನ ದೇಶ ಭಾರತ. ಇಡೀ ಜಗತ್ತಿಗೆ ಪ್ಲಾಸ್ಟಿಕ್ ಸಂಚಾರ ಬಗ್ಗೆ ತಿಳಿಸಿಕೊಟ್ಟಂತ ಮೊದಲನೇ ರಾಷ್ಟ್ರ ಭಾರತ. ಈ ಭಾರತದ ಇತಿಹಾಸ, ಈ ಭಾರತದ ಶ್ರೇಷ್ಠತೆ ಇಲ್ಲಿಗೆ ನಿಲ್ಲ. ಇವತ್ತಿಗೂ ಕೂಡ ಭಾರತದ ಶ್ರೇಷ್ಠತೆ ಅಷ್ಟೇ ಇದೆ. ಇವತ್ತಿಗೂ ಕೂಡ ಇಡೀ ಜಗತ್ತಿನಲ್ಲಿ ಕೇವಲ 5 ರಾಷ್ಟ್ರಗಳಿಗೆ ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡಬಲ್ಲ ಸಾಮರ್ಥ್ಯ ಇದೆ. ಅದರಲ್ಲಿ ಒಂದು ರಾಷ್ಟ್ರ ನನ್ನ ಭಾರತ. ಇಡೀ ಜಗತ್ತಿನಲ್ಲಿ ಕೇವಲ 4 ರಾಷ್ಟ್ರಗಳಿಗೆ ಪ್ರಯೋಜನಕ್ಕೆ ಇಂಜಿನ್ ತಯಾರಿಸಬಲ್ಲ ಸಾಮರ್ಥ್ಯ ಇದೆ. ಅದರಲ್ಲಿ ಒಂದು ರಾಷ್ಟ್ರ ನನ್ನ ದೇಶ ಭಾರತ. ಇಡೀ ಜಗತ್ತಿನಲ್ಲಿ ಕೇವಲ 3 ರಾಷ್ಟ್ರಕ್ಕೆ ಚಂದ್ರಯಾನ ಮಾಡಬಲ್ಲ ಸಾಮರ್ಥ್ಯ ಇದೆ. ಅದರಲ್ಲಿ ನನ್ನ ದೇಶ ಒಂದು. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಬಟ್ಟೆ ತಯಾರಿಸುವಂತ 2ನೇ ರಾಷ್ಟ್ರ ನಂದು. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ದಾಳಿ ಉತ್ಪಾದಿಸುವಂತ 2ನೇ ರಾಷ್ಟ್ರ ನಂದು. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಕಬ್ಬಿಣವನ್ನು ಇಂಪೋರ್ಟ್ ಮಾಡುವಂತ ಜಗತ್ತಿನ 2ನೇ ರಾಷ್ಟ್ರ ನಂದು. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ವಜ್ರ ಕಟ್ ಮಾಡುವಂತ ನಂಬರ್ 1 ರಾಷ್ಟ್ರ ನಂದು. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಮೊಬೈಲ್ಗಳನ್ನು ತಯಾರಿಸುವಂತ 2ನೇ ರಾಷ್ಟ್ರ ನಂದು. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಹಾಲು ಉತ್ಪಾದಿಸುವಂತ ನಂಬರ್ 1 ರಾಷ್ಟ್ರ ನಂದು. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಇಂಜಿನಿಯರ್ಗಳನ್ನು ತಯಾರಿಸುವಂತ ನಂಬರ್ 1 ರಾಷ್ಟ್ರ ನಂದು. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಡಾಕ್ಟರ್ಸ್ಗಳನ್ನು ತಯಾರಿಸುವಂತ ನಂಬರ್ 1 ರಾಷ್ಟ್ರ ನಂದು. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಡೆಂಟಲ್ ಡಾಕ್ಟರ್ಸ್ಗಳನ್ನು ತಯಾರಿಸುವಂತ ನಂಬರ್ 1 ರಾಷ್ಟ್ರ ನಂದು. ಇಡೀ ಜಗತ್ತಿಗೆ ಅತ್ಯಂತ ಹೆಚ್ಚು ಇಂಜಿನಿಯರ್ಗಳನ್ನ ಇಲ್ಲಿ ತಯಾರು ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡುವಂತ ನಂಬರ್ 1 ರಾಷ್ಟ್ರ ನಂದು. ಇಡೀ ಜಗತ್ತಿನಲ್ಲಿ ಅತ್ಯಂತ ಸೂಪರ್ ಪವರ್, ಎಮರ್ಜಿಂಗ್ ಸೂಪರ್ ಪವರ್ ರಾಷ್ಟ್ರಗಳಲ್ಲಿ ನನ್ನ ದೇಶ ಒಂದು. ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರದ ಸಾಲಿನಲ್ಲಿ ನನ್ನ ದೇಶ ಭಾರತ 5ನೇ ಸ್ಥಾನದಲ್ಲಿ ಇರುತ್ತೆ. ಇದು ಭಾರತದ ಸಾಮರ್ಥ್ಯ ಅಂತ. ಈ ಭಾರತದ ಸಾಮರ್ಥ್ಯ ಇಲ್ಲಿಗೆ ನಿಲ್ಲಿಲ್ಲ ರೀ, ಇವತ್ತಿಗೂ ಕೂಡ ಮುಂದುವರೆದಿದೆ. ಇಡೀ ಜಗತ್ತಿನ ಬಚ್ಚಿಕೋದ ವರ್ಲ್ಡ್ ವೈಡ್ ಯಾರು? ಇವತ್ತಿಗೂ ಕೂಡ ಯೂನಿಲಿವರ್ ನಡೆಸ್ತಾ ಇರೋದು ಯಾರು? ವಡಾಫೋನ್ ನಡೆಸ್ತಾ ಇರೋದು ಯಾರು? ಡಾಸ್ ಬ್ಯಾಂಕ್ ಅನ್ನು ನಡೆಸ್ತಾ ಇರೋದು ಯಾರು? ಗೊತ್ತಿಲ್ಲ ಅಂದ್ರೆ ಒಮ್ಮೆ ಗೂಗಲ್ ಮಾಡಿ ನೋಡಿ. ಗೂಗಲ್ ಕೈಲಿ ಇರಬೇಕಾದ್ರೆ ಗೂಗಲಿನ ವರ್ಲ್ಡ್ ವೈಡ್ ಸಿಇಒ ಯಾರು ಅಂತ ಕೂಡ ನೋಡಿ. ಗೂಗಲ್ ನ ವರ್ಲ್ಡ್ ವೈಡ್ ಸಿಇಒ ಕೂಡ ನನ್ನದೇ ದೇಶದ ಭಾರತೀಯ, ಸುಂದರ್ ಪಿಚ್ಚೈ ಅಂತ ಗೊತ್ತಾಗುತ್ತೆ. ಇದು ಭಾರತೀಯರ ಸಾಮರ್ಥ್ಯ ಅಂತ. ಈ ಭಾರತದ ಬಗ್ಗೆ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಯುವಕರು ಎದೆ ತರ್ಕೊಂಡಿದೆ ಮುಗಿಸ್ಕೊಂಡು ಹೇಳ್ಕೋಬೇಕು, ಇದು ನನ್ನ ದೇಶ ಭಾರತ ಅಂತ. ನನ್ನ ದೇಶದ ಭಾರತದ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಹೆಮ್ಮೆ ಇರಬೇಕು. ನನ್ನ ನೆಚ್ಚಿನ ಬಂಧುಗಳೇ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಎಲ್ಲಿವರೆಗೂ ನನ್ನ ದೇಶ ಭಾರತದಲ್ಲಿ ಒಂದು ನಾಯಿ ಹಸ್ಕೊಂಡಿರುತ್ತೋ ಆ ನಾಯಿ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಮಾತ್ರ ನಾನು ಮತ್ತೆ ಮತ್ತೆ ಹುಟ್ಟು ಬರ್ತೀನಿ, ಅಲ್ಲಿವರೆಗೂ ನನಗೆ ಮೋಕ್ಷ ಬೇಡ ಅಂತ ಮೋಕ್ಷದ ಹಾದಿಯನ್ನ ಧಿಕ್ಕರಿಸಿ ನಮಗೋಸ್ಕರ ನಿಮಗೋಸ್ಕರ ಬದುಕೋರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹುಟ್ಟು ಬರ್ತೀನಿ ಅಂದಲ್ಲ, ಯಾವ ರೀತಿ ಹುಟ್ಟು ಬರ್ತಾರೆ? ಕೇವಲ ಮಾನವ ರೂಪದಲ್ಲಿ ಹುಟ್ಟು ಬರೋದಿಲ್ಲ, ನಿಮ್ಮ ಶಕ್ತಿಯಾಗಿ ಹುಟ್ಟಿ ಬರ್ತಾರೆ. ಈ ದೇಶದ ಭಾರತೀಯರ ಹಾಕುವಂತ, ಈ ದೇಶದ ಯುವಕ ಯುವಕರು ಹಾಕುವಂತ ಭಾರತ್ ಮಾತಾ ಕಿ ಜೈ ಎಂಬ ಜಯಕಾರದಲ್ಲಿ ಸ್ವಾಮಿ ವಿವೇಕಾನಂದರು ಪ್ರತಿದಿನ ಹುಟ್ಟು ಬರ್ತಾರೆ. ನಮ್ಮ ನಿಮ್ಮ ಎದೆ ಬಡಿತ ಎಲ್ಲಿವರೆಗೂ ಈ ದೇಶಕ್ಕೋಸ್ಕರ ಬಿಡುತ್ತೋ ಅಲ್ಲಿವರೆಗೂ ಸ್ವಾಮಿ ವಿವೇಕಾನಂದರ ಜೀವನಕ್ಕೆ ಈ ದೇಶದಲ್ಲಿ ಸದಾ ಕಾಲ ಇರುತ್ತೆ. ಅದಕ್ಕೋಸ್ಕರ ನಾವು ಮಾಡಬೇಕಾಗಿರುತ್ತೆ, ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸಬೇಕು. ಈ ದೇಶಕ್ಕೋಸ್ಕರ ನಮಗೆ ಎಷ್ಟಾಗುತ್ತೋ ಅಷ್ಟು ತ್ಯಾಗಗಳನ್ನು ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಈ ಭಾರತವನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅಂದ್ರೆ, ಯಾವಾಗ ಈ ಪಶ್ಚಿಮ ಜಗತ್ತು ಪದತಲದಲ್ಲಿ ಕೂತಿರುತ್ತೋ, ಯಾವಾಗ ಅತ್ಯಂತ ಪೀಕ್ ನಲ್ಲಿ ಸ್ವಾಮಿ ವಿವೇಕಾನಂದ ಇರ್ತಾರೋ ಅಂತ ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ಎಲ್ಲವನ್ನೂ ಬಿಟ್ಟು ವಾಪಸ್ ಭಾರತಕ್ಕೆ ಬಂದ್ಬಿಡ್ತಾರೆ. ಎಂತ ಸಂದರ್ಭ ಅಂದ್ರೆ, ಇಡೀ ಅಮೆರಿಕ ಇರುತ್ತೆ, ಸ್ವಾಮಿ ವಿವೇಕಾನಂದ್ರೆ ಬೇಕಾದ್ರೆ ಇಡೀ ಅಮೆರಿಕದ ಸಂಪತ್ತನ್ನು ಪಾದದಲ್ಲಿ
ಜನನಿ ಜನ್ಮ ಸ್ವರ್ಗಾದಲ್ಲಿ ಗೆಳೆಯುತ್ತಿಲ್ಲ. ಎಂತ ಸ್ವರ್ಗ ನೀವು ಕಣ್ಣು ಮುಂದೆ ಕಂಡಿದ್ರು ಕೂಡ ಸ್ವರ್ಗಕ್ಕಿಂತ ಮಿಗಿಲಾದದ್ದು ನನ್ನ ದೇಶ ಭಾರತ ಅಂತ ಆ ಎಲ್ಲ ಸಂಪತ್ತನ್ನ ಬಿಟ್ಟು ಭಾರತಕ್ಕೋಸ್ಕರ ಬದುಕಲಿಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಭಾರತ ಕೊಟ್ಟು ಬಂದ್ಬಿಟ್ರಲ್ಲ. ಸ್ವಾಮಿ ವಿವೇಕಾನಂದ ಅಡುಗು ಭಾರತಕ್ಕೆ ಕಲಿಸ್ತಾ ಇದ್ದಂತೆ ಸ್ವಾಮಿ ವಿವೇಕಾನಂದ ಭಾರತಕ್ಕೆ ಇಳಿದ ತಕ್ಷಣ ಭಾರತದ ಮಣ್ಣನ್ನು ತಮ್ಮ ಮೈ ಮೇಲೆ ಹಾಕೊಂಡು ಈ ಭಾರತದ ಮಣ್ಣನ್ನು ಕೈಯಲ್ಲಿ ಕೊಂಡ್ಬಿಡ್ತಾರೆ. ಭಾರತದ ಧೂಳಿನ ಭಾರತದ ಧೂಳಿನ ಒಂದೊಂದು ಕಣಕಣದಲ್ಲೂ ದೇವಲೋಕವನ್ನು ಸ್ವಾಮಿ ವಿವೇಕಾನಂದ ನೋಡಿದ್ರು. ಭಾರತದ ಧೂಳಿನ ಸ್ವಾಮಿ ವಿವೇಕಾನಂದ ಆರಾಧಿಸ್ತಾ ಬದುಕಿದ್ರು. ಇಂಥ ಸ್ವಾಮಿ ವಿವೇಕಾನಂದ ನಮಗೆಲ್ಲ ಪ್ರೇರಣೆ ಆಗಬೇಕಿದೆ. ಸ್ವಾಮಿ ವಿವೇಕಾನಂದ ದೇಶಕ್ಕೋಸ್ಕರ ತಮ್ಮ ದೇಹವನ್ನು ಮರೆತು 8 ವರ್ಷಗಳ ಕಾಲ ಯಾವ ರೀತಿ ಬಳಸ್ಕೊಂಡ್ಬಿಟ್ಟಿದ್ರು ತಮ್ಮ ದೇಹವನ್ನು ಈ ದೇಶಕ್ಕೋಸ್ಕರ ಅಂದ್ರೆ ಯಾವ ಕೆಲಸವನ್ನ ನಾವು ನೀವು 4 ಜನ್ಮದಲ್ಲಿ ಮಾಡಕ್ಕಾಗಲ್ವೋ ಆ ಕೆಲಸವನ್ನ ಸ್ವಾಮಿ ವಿವೇಕಾನಂದರು ಕೇವಲ 39 ವರ್ಷ 5 ತಿಂಗಳು 24 ದಿನದಲ್ಲಿ ಮಾಡಿ ಮುಗಿಸಿ ಹೋದ್ರಲ್ಲ. ಯಾವ ರೀತಿ ಇರಬೇಕು ಅವರ ಕೆಲಸ ಅಂತ ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ, ಕೆಲಸ ಹೇಗೆ ಮಾಡ್ಬೇಕಂದ್ರೆ ಮೂಳೆ ಸವಿಯತ್ ಕಣ್ಣಿಗೆ ಕಾಣಿಸ್ಬೇಕು ಅಂತ. ಆ ಕೆಲಸಕ್ಕೆ ಜೀವಂತ ಸಾಕ್ಷಿಯಾಗಿ ಬದುಕುವುದಕ್ಕೂ ಸ್ವಾಮಿ ವಿವೇಕಾನಂದರೇ ಅಂತ. ಈಗ ಸ್ವಾಮಿ ವಿವೇಕಾನಂದರನ್ನ ನಾವೆಲ್ಲ ಓದ್ಬೇಕು. ಯಾಕಂದ್ರೆ ನೆನಪಿಗೆ ಸ್ವಾಮಿ ವಿವೇಕಾನಂದರು ಭಾರತೀಯರಿಗೆಲ್ಲ ಇಡೀ ಜಗತ್ತಿಗೆ ಪ್ರೇರಣೆ. ಅಮೆರಿಕದ ಮಾಜಿ ಪ್ರೆಸಿಡೆಂಟ್ ಆಗಿದ್ದಂತ ಒಬಾಮಾ ಒಮ್ಮೆ ಭಾರತಕ್ಕೆ ಬಂದಾಗ ತಮ್ಮನ್ನು ನಾವು ಪರಿಚಯಿಸ್ಕೊಂತಾರೆ. ಏನಂತ ಪರಿಚಯಿಸ್ಕೊಂತಾರೆ ಗೊತ್ತೆ? ಅವ್ರು ಹೇಳ್ತಾರೆ, ಗಮನಿಸಿ ಕೇಳಿದ್ದನ್ನ ಅವ್ರು ಹೇಳ್ತಾರೆ, ಯಾವ ದೇಶದಲ್ಲಿ ಸ್ವಾಮಿ ವಿವೇಕಾನಂದರು ನಿಂತು ಮಾತಾಡಿದ್ರಿಂದ ಈ ಪಶ್ಚಿಮತೆ ಜಗತ್ತು ಬಂದ ಪದತಲದಲ್ಲಿ ಕುತ್ಕೊಂಡೋ ಅಂತ ಜಾಗ ಚಿಕಾಗೋದಿಂದ ಬಂದಿರುವಂತ ನಾಗರಿಕರನ್ನುವಂತ ಒಬಾಮಾ ಅವರು ತಮ್ಮಂತ ಪರಿಚಯಿಸ್ಕೊಂತಾರಲ್ಲ. ದೇಶದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ನಿಮ್ಗೆ ಹೆಮ್ಮೆ ಇರ್ಬೇಕಂದ್ರೆ ಇಡೀ ಪಾಶ್ಚಿಮಾತ್ಯ ಜಗತ್ತನ್ನ ಕೇವಲ ತನ್ನ ಸಂದೇಶಗಳಿಂದ ಕೇವಲ ತನ್ನ ವಾಕ್ಚಾತುರ್ಯದ ಮೂಲಕ ಆಳಿ ಬಂದ ಸ್ವಾಮಿ ವಿವೇಕಾನಂದ್ರೆ ಸಿಡಿಲ ಸಂತ, ಬಿರುಗಾಳಿ ಸಂತ ಸ್ವಾಮಿ ವಿವೇಕಾನಂದರು ಯೋಧ ಸನ್ಯಾಸಿ ಹುಟ್ಟಿದಂತ ದೇಶದಲ್ಲಿ ನಾವು ನೀವು ಹುಟ್ಟಿದ್ದೀವಿ. ನಮಗೆ ನೆಟ್ಟ ಬೇಡ ಅಂತ ಇಂಡೋನೇಷ್ಯಾದ ಅಧ್ಯಕ್ಷರಾಗಿದ್ದಂತ ಸುಕಾರ್ನೋ ಅಂತ ಆ ವ್ಯಕ್ತಿ ಆಯ್ತು. ಅದರಿಂದ ಇಡೀ ಜಗತ್ತು ಗೌರವಿಸುತ್ತೆ. ಅತ್ಯಂತ ಒಳ್ಳೆ ಅಧ್ಯಕ್ಷ ಅಂತ ಕರೀತಾರೆ ಅಂತ ಸುಕಾರ್ನೋ ಸ್ವಾಮಿ ವಿವೇಕಾನಂದರ ಬಗ್ಗೆ ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಮೊದಲನೇ ಹಂತದಲ್ಲಿ ಏನಂತ ಬರ್ತಾರೆ ಗೊತ್ತೇ? ಹೇಳ್ತಾರೆ, ನಾನು ಅಧ್ಯಕ್ಷ ಆಗಲಿಕ್ಕೆ ನನ್ನ ಸಾಮರ್ಥ್ಯವೇ ನಿಜ, ನನ್ನ ಸಾಮರ್ಥ್ಯದಿಂದಲೇ ನಾನು ಅಧ್ಯಕ್ಷ ಆಗಿದ್ದು, ಆದ್ರೆ ಒಳ್ಳೆ ಅಧ್ಯಕ್ಷ ಆಗಲಿ ಸ್ವಾಮಿ ವಿವೇಕಾನಂದರು ಕಾರಣ ಅಂತ. ಅದಕ್ಕೆ ಹೇಳೋದು, ನೀವು ಸ್ವಾಮಿ ವಿವೇಕಾನಂದರು ಓದಿದ್ರೆ ನೀವು ಇಂಜಿನಿಯರ್ ಆಗಿದ್ರೆ ಡೀಲಿಸ್ಟ್ ಇಂಜಿನಿಯರ್ ಆಗಿ ಬರ್ತೀರಾ, ಸ್ಟೂಡೆಂಟ್ ಆಗಿದ್ರೆ ಡೀಲಿಸ್ಟ್ ಸ್ಟೂಡೆಂಟ್ ಆಗಿ ಬರ್ತೀರಾ, ನೀವು ಪೊಲೀಸ್ ಆಗಿದ್ರೆ ಅದೇ ಡೀಲಿಸ್ಟ್ ಆಗಿ ಬರ್ತೀರಾ, ನೀವು ಡಾಕ್ಟರ್ ಆಗಿದ್ರೆ ಡೀಲಿಸ್ಟ್ ಡಾಕ್ಟರ್ ಆಗಿ ಬರ್ತೀರಾ. ಯಾವ ಕ್ಷೇತ್ರದಲ್ಲಿದ್ರೂ ಕೂಡ ಸ್ವಾಮಿ ವಿವೇಕಾನಂದರು ಓದಿದ್ರೆ ಆ ಕ್ಷೇತ್ರದಿಂದ ಡೀಲಿಸ್ಟ್ ಪರ್ಸನ್ ಆಗಿ ಹೊರ ಬರ್ತೀರಾ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರ ಸಾಮರ್ಥ್ಯ ಇರ್ತಕ್ಕಂಥ ಸ್ವತಃ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಇಫ್ ಯು ಡೋಂಟ್ ರೀಡ್ ಸ್ವಾಮಿ ವಿವೇಕಾನಂದ ಇನ್ ಯುವರ್ ಎಂಗೇಜ್ ದೆನ್ ಯುವರ್ ಯೂತ್ ಲೈಫ್ ಇಸ್ ವೇಸ್ಟೆಡ್ ಅಂತ. ಅಂದ್ರೆ ಸ್ವಾಮಿ ವಿವೇಕಾನಂದರನ್ನ ನಿಮ್ಮ ಯೌವನದಲ್ಲಿ ಓದಿಲ್ಲ ಅಂದ್ರೆ ನಿಮ್ಮ ಯೌವನವೇ ವ್ಯರ್ಥ ಅಂತ APJ ಅಬ್ದುಲ್ ಕಲಾಂ ಅವರು ಹೇಳೋದಲ್ಲ. ಇನ್ನು ಯೌವನದಲ್ಲೇ ಇನ್ನು ಯಾವಾಗ ಸ್ವಾಮಿ ವಿವೇಕಾನಂದರನ್ನ ಓದೋದು, ಸ್ವಾಮಿ ವಿವೇಕಾನಂದರ ಇನ್ನು ಯಾವಾಗ ಮೈಗೂಡಿಸ್ಕೊಳ್ಳೋದು? ಸ್ವಾಮಿ ವಿವೇಕಾನಂದರನ್ನ ಕೇವಲ 6 ತಿಂಗಳುಗಳ ಕಾಲ, ಕೇವಲ 6 ತಿಂಗಳುಗಳ ಕಾಲ ನಿಮ್ಮ ಮನಸ್ಸಿನ ಜಾಗ ಕೊಟ್ಟುಬಿಡಿ. ಇನ್ನು ಮುಂದೆ ನಿಮ್ಮ ಬದುಕಿರೋವರೆಗೂ ಅತ್ಯಂತ ಉನ್ನತ ಸ್ಥಾನದಲ್ಲಿ ಬದುಕು ಹೋಗ್ತೀರಾ. ಯಾಕಂದ್ರೆ ನೆನಪಿಗೆ ನನ್ನ ಇಷ್ಟ ಬಂಧುಗಳೇ, ಭಗವಂತ ನಮ್ಗೆ ಹೃದಯ ಸುಖರೋದು ಯಾವ ಹುಡುಗಿ ಹುಡುಗರನ್ನ ತಂದು ಹೃದಯದಲ್ಲಿ ಕೂಡಿಸ್ಕೊಳ್ಳಿ ಅಂತಲ್ಲ, ಸಾಕ್ಷಾತ್ ಭಾರತಾಂಬೆ ಅಂತ ಹೃದಯದಲ್ಲಿ ಕೂಡಿಸ್ಕೊಳ್ಳಿ ಅಂತ ಸ್ವಾಮಿ ವಿವೇಕಾನಂದರನ್ನ ಸ್ವತಃ ಭಾರತಾಂಬೆ ಹೃದಯದಲ್ಲಿ ಕೂಡಿಸ್ಕೊಂಡ ಹಾಗೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಅಂದ್ರೆ ಭಾರತವನ್ನು ತಿಳ್ಕೋಬೇಕಾ ಸ್ವಾಮಿ ವಿವೇಕಾನಂದರು ಅಂತ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಅಂತ ಸ್ವಾಮಿ ವಿವೇಕಾನಂದರನ್ನ ಪ್ರೇರಣೆ ಆಗಿಟ್ಕೊಂಡು ಸ್ವಾಮಿ ವಿವೇಕಾನಂದರು ಬೆಳೆದಂತ ಆ ನಿಜವಾದ ಸಿಂಹಿಡೆಯರಂತ ನಾವೆಲ್ಲ ಹೊರಗೋಣ. ಕೊನೆಗೆ ನಿಮ್ಗೆ 2 ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ನೆಚ್ಚಿನ ಅಣ್ಣಂದಿರಿಗೂ ಹಾಗೂ ಗುರುಮಾರರು ಶಾರದಾ ಮಂಡಲ ಕೈಲಾಸಿರುತ್ತ 2 ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲ ನನ್ನ ನೆಚ್ಚಿನ ಅಕ್ಕ ಅಣ್ಣಂದಿರಿಗೂ ದೇಶಭಕ್ತ ಬಂಧುಗಳಿಗೂ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ನಾನು ಹಣೆಚ್ಚು ನಮಸ್ಕರಿಸಿದ್ದೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗೆಲ್ಲರೂ ಒಮ್ಮೆ ಜೈಕಾರ ಹೋಗೋಣ. ನಿಮ್ಮ